ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ಆರಾಮದಿರಿ? ನಾನು ಆರಾಮದೀನಿ. ಇವಾಗ ಸಮ್ಮರ್ ಚಾಲು ಆಗೈತಿ, ಸ್ವಲ್ಪ ಬಿಸಿಲು ಹೆಚ್ಚಾಗೈತಿ, ಹೀಗಾಗಿ ಹೆಚ್ಚು ನೀರು ಕುಡ್ರಿ. ನಾನು ಇದು ಕ್ಲಿಪ್ಪಿಂಗ್ಸ್ ಯಾಕೆ ಹಾಕೀನಿ ಅಂದರೆ, ಒಂದು ಮ್ಯಾರೇಜ್ಗೆ ಹೋಗಿದ್ದೆ, ಅಲ್ಲೇ ಬಾಂಡೆ ಸಾಮಾನುಗಳು ಕೊಡ್ತಾರೆ ನಮ್ಮ ಸೈಡ, ಹೀಗಾಗಿ ಅದು ವಿಡಿಯೋ ಮಾಡಿ ಹಾಕಿದೆ. ಮ್ಯಾರೇಜ್ ತುಂಬ ಚೆನ್ನಾಗಿ ಆಯಿತು. ಆಮೇಲೆ ಬ್ಯಾಸ್ಗೆ ಐತಲ್ಲ, ಹೀಗಾಗಿ ಭಾಳ ಸೆಕೆ ಅನ್ಸತ್ತಿತ್ತು. ಸೊ ಹೀಗಾಗಿ ಸಿಲ್ಕ್ ಸ್ಯಾರಿ ಹಾಕೊಳ್ಳೋದು ಕಮ್ಮಿ ಮಾಡಿರಿ. ಆಲ್ವೇಸ್ ಪ್ರಿಫ್ರೆನ್ಸ್ ಎದಕ್ಕೆ ಕೊಡ್ರಿ ಅಂದರೆ ಕಾಟನ್ಗೆ ಕೊಡ್ರಿ. ಹೀಗಾಗಿ ನಾವು ನೋಡಬೇಕು ಕಾಟನ್ ಡ್ರೆಸ್ ಅಂತ ಹೇಳಿ ಟ್ರೆಂಡ್ಸಿಗೆ ಹೋಗಿದ್ವಿ ನಾವು, ನಮ್ಮ ಸಿಸ್ಟರ್ಸ್ ಎಲ್ಲ ಸೇರಿ. ಟ್ರೆಂಡ್ಸಲ್ಲಿ ನೋಡ್ಕೊಂಡ್ವಿ ಯಾವ್ದು ಸೆಟ್ ಆಗುತ್ತೆ ಅದು. ಆಮೇಲೆ ಮ್ಯಾರೇಜ್ ಫಂಕ್ಷನ್ಸ್ ವೇರ್ ಡ್ರೆಸ್ಸು ನೋಡಿದ್ವಿ, ನಮ್ಮ ಮನೆಯವ್ರಿಗೂ ನೋಡಿದೆ. ಯಾಕಂದರೆ ಈಗ ಈ ಸೀಸನ್ ಅಲ್ವಾ, ಬೇಸಿಗೆ ಸೀಸನ್ ಒಳಗೆ ಮದ್ವೆ ಚಾಲು ಆಗ್ತಾವೆ ನಮ್ಮ ಸೈಡ. ಹೀಗಾಗಿ ಫಂಕ್ಷನ್ ವೇರ್ ಡ್ರೆಸ್ ನೋಡಿದ್ರೆ ಆಯಿತು ಅಂತ ಹೇಳಿ ಹೋಗಿದ್ವಿ. ಅದು ಮುಗಿಸ್ಕೊಂಡು ಪರ್ಚೇಸ್ ಮಾಡಿ ನೆಕ್ಸ್ಟ್ ಡೇ ರಥಸಪ್ತಮಿ ಇತ್ತು. ಹೀಗಾಗಿ ಏನಾರ ಬಂಗಾರದ್ದು ಸಾಮಾನು ತೊಗೊಂಡ್ರೆ ಚಲೋ ಅಂತ ಹೇಳಿದರು. ನಾನು ನೋಡೋಣ ಅಂತ ಹೇಳಿ ಹೋಗಿದ್ದೆ ನಮ್ಮ ಶಾಪ್ಗೆ. ಅಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದಂದ್ರೆ ತಾಳಿ ಇರ್ತಾವಲ್ರಿ, ಅವು ಸೆಲೆಕ್ಟ್ ಮಾಡೀನಿ. ತೋರಿಸ್ತೀನಿ, ಅದು ವಿಡಿಯೋನಾಗ ತೋರಿಸ್ತೀನಿ. ರಥಸಪ್ತಮಿದು ಮೇನ್ ಇದು ಅಂದ್ರೆ ಬೆಳ್ಳಿಯರ ಬಂಗಾರರ ಯಾವ್ದಾರ ತೊಗೋಬೋದು, ಒಟ್ಟು ಲಕ್ಷ್ಮಿ ಮನೆಗೆ ಬಂದಂಗೆ ಅಂತ ಲೆಕ್ಕ. ಸೊ ಹೀಗಾಗಿ ಬೆಳ್ಳಿ ಉಂಗುರ ಮತ್ತು ತಾಳಿ ತೊಗೊಂಡ್ವಿ. ಹೀಗಾಗಿ ಅದನ್ನು ವಿಡಿಯೋ ಮಾಡಿ ಹಾಕಿದೆ. ನೋಡಿ ಎಷ್ಟು ಐಟಮ್ಸ್ ಬಂದಿದೆ. ಹುಡುಗಿಯರಿಗಂತೂ ಯಾವ ಐಟಮ್ ನೋಡಿದರೂ ಎಲ್ಲನೂ ತೊಗೋಬೇಕು ಅನ್ನಿಸ್ತೈತಿ. ಜ್ಯುವೆಲ್ಲರ್ ಶಾಪಿಗೆ ಹೋದ್ರಂತೂ ಒಂದಕ್ಕಿಂತ ಒಂದು ಇಯರಿಂಗ್ಸ್ ತುಂಬಾ ಇಷ್ಟ ಆಯಿತು ನನಗೆ. ಆ್ಯಂಡ್ ಜುಮ್ಕಾ ಅಂತೂ ತುಂಬಾ ಚೆನ್ನಾಗಿದ್ದು, ನನಗೆ ಭಾಳ ಇಷ್ಟ ಆಯಿತು. ಅದ್ರಾಗ ನಾನು ಸೆಲೆಕ್ಟ್ ಮಾಡಿದ್ದು ತಾಳಿ ತೋರಿಸ್ತೀನಿ ತಡ್ರಿ ವಿಡಿಯೋನಾಗ. ಇವಾಗ ಪರ್ಚೇಸ್ ಮಾಡತ್ತೀವಿ. ಸೊ ಎಷ್ಟು ರಶ್ ಐತಿ ನೋಡ್ರಿ, ಇಲ್ಲಿ ನಿಲ್ಲಕ್ಕೆ ಸತಿಗೆ ಜಾಗ ಇಲ್ಲ, ಅಷ್ಟು ರಶ್ ಐತಿ. ಆಮೇಲೆ ನಾವು ಮನೆಗೆ ತೊಗೊಂಬಂದು ಅದು ಪೂಜೆ ಮಾಡಿದೆ. ತಾಳಿನ ತೋರ್ಸತ್ತೀನಿ ನೋಡ್ರಿ. ಕುಂಕುಮ ಅರಿಶಿನ ಅದು ಹಚ್ಚಿ ಪೂಜೆ ಮಾಡಿದೆ. ಇದು ನಮ್ಮ ಮನೆಯವ್ರು ಕೊಡಿಸಿದ್ದು. ಇದನ್ನ ವ್ಯಾಲೆಂಟೈನ್ಸ್ ಡೇ ದಿನ ಹಾಕ್ಕೊಂಡೆ ನಾನು. ಅದು ಪೋಣಿಸಿದ್ದು ಹೆಂಗೈತಿ ಕರಿಮಣಿ ಅಂತ ಹೇಳಿ ಅದ್ರದ್ದೊಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ಬೇಕನ್ನಿಸ್ತು, ಹೀಗಾಗಿ ಪಾಪ್ಕಾರ್ನ್ ಇತ್ತು. ಪಾಪ್ಕಾರ್ನ್ ಕುಕ್ಕರ್ಗೆ 2 ಮಿನಿಟ್ಸ್ದಾಗ ರೆಡಿ ಮಾಡಿಕೊಂಡು ಚಹಾ ಮತ್ತು ಪಾಪ್ಕಾರ್ನ್ ತಿನ್ನತ್ತೀವಿ. ಆ್ಯಂಡ್ ನೆಕ್ಸ್ಟ್ ಡೇ ಲಂಚಿಗೆ ಹೋಗೋಣ. ಲಂಚು ಇವತ್ತು ಇದ್ರದ್ದು ಲಾಂಗ್ ವಿಡಿಯೋ ಹೆಂಗೆ ಮಾಡೋದಂತ ಹೇಳಿ ಹಾಕೀನಿ ಆಲ್ರೆಡಿ. ಆದರೂ ಒಂದು ಮಾತು ಹೇಳ್ತೀನಿ ಹೆಂಗೆ ಮಾಡೋದಂತ. ಜೋಳದ ಕಡುಬು ನಮ್ಮ ಸೈಡ್ ಭಾಳ ಫೇಮಸ್. ಇದು ಜೋಳದ ಹಿಟ್ಟು ನಾದಿ ಇಡ್ಲಿ ಪಾತ್ರೆ ಒಳಗೆ ಬೇಯಿಸ್ಕೋಬೇಕು. ಇದನ್ನ ಹೆಂಗೆ ಮಾಡೋದು ಡೀಟೇಲಾಗಿ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡ್ರಿ ಬೇಕಾದ್ರೆ. ಆ್ಯಂಡ್ ಒಂದಿಷ್ಟು ತೊಗರಿ ಅದೆಲ್ಲ ಹಸಿ ಮಾಡಿ ನೆನೆ ಇಟ್ವಿ. ಅಂದ್ರೆ ಒಡಿಸ್ಬೇಕು. ಇವು ಹೊಲ್ದಾಗ ಬಂದಿರ್ತಾವಲ್ಲ ತೊಗರಿನ ಸ್ವಚ್ಛ ಮಾಡಿ ಒಡಿಸ್ಬೇಕು. ಆಮೇಲೆ ನಾವು ಸಾಂಬಾರು ಮಾಡೋಕ್ಕದು ಯೂಸ್ ಮಾಡ್ಕೋಬೋದು. ಇದು ಪೌಷ್ಟಿಕ ಆಹಾರ ಕಿಟ್ ಅಂತ ಹೇಳಿ ಗೌರ್ಮೆಂಟಿಂದ ಬರ್ತೈತಿ. ಹಾಲಾರೋರಿಗೆ ಈ ಕಿಟ್ ಕೊಡಕತ್ತಾರ ಗೌರ್ಮೆಂಟ್ ವತಿಲಿಂದ. ಇದ್ರಾಗ ಏನೇನು ಐಟಮ್ ಬಂದವು ನೋಡೋಣ ಬನ್ನಿ. ಹೆಸರು ಕಾಳು, ಉಪ್ಪು, ಇದು ಏನು ಪೌಡ್ರು ಗೊತ್ತಿಲ್ಲ, ಪ್ಯಾಕ್ ಹೊಡೆದಿಲ್ಲ, ನೋಡಬೇಕು. ಹೆಸರು ಬೇಳೆ ಇಲ್ಲ, ತೊಗರಿ ಬೇಳೆ, ಬೆಲ್ಲ 2 ಐಟಮ್. ಅಂದರೆ ಇದು 2 ಮಂತ್ಸಿನ ಕಿಟ್ಟು. 2 ತಿಂಗಳು ಒಂದು ಸಲ ಕೊಟ್ರಂದ್ರೆ 2 ತಿಂಗಳು ಸೇರಿದು. ಆಮೇಲೆ ಆಧಾರ್ ಕಾರ್ಡ್ ಒಯ್ಯಬೇಕು. ನಿಮಗೂ ಈ ಮೆಸೇಜ್ ಯಾಕೆ ಈ ವಿಡಿಯೋ ಹಾಕತ್ತೀನಿ ಅಂದ್ರೆ, ಈ ಮೆಸೇಜ್ ಎಲ್ಲರಿಗೂ ಮುಟ್ಟಲಿ. ಇನ್ನೂ ಒಂದಿಷ್ಟು ಮಂದಿಗೆ ಗೊತ್ತಿಲ್ಲ, ಹೀಗಾಗಿ ಅಂಗನವಾಡಿಗೆ ಹೋಗಿ ಕೇಳ್ರಿ. ನೀವು ಇದು ಕಿಟ್ ಪಡ್ಕೋರಿ. ಆ್ಯಂಡ್ ಎಲ್ಲ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಂದಿಗೆ ಮುಟ್ಟಿಸ್ರಿ.
ಹೋಗೋ ಮುಂದಾಗ ಆಧಾರ್ ಕಾರ್ಡು ಜೆರಾಕ್ಸ್ ಕಾಪಿ ಒಯ್ಬೇಕು. ರಾಗಿ, ಉಪ್ಪು ಮತ್ತು ಬೆಲ್ಲ ಕೊಟ್ಟಾರ. 2 ಮಂತ್ಸಿಂದಿದು ಒಂದು ಎಣ್ಣೆ ಪ್ಯಾಕೆಟ್ ಕೊಟ್ಟಾರ. ಇವೆಲ್ಲ ಐಟಮ ಅಂಗನವಾಡಿಯವರು ಮಕ್ಕಳು ಹಾಲಾರವರಿಗೆ ಪೌಷ್ಟಿಕ ಸಿಗಲಿ ಅಂತ ಹೇಳಿ ಗೌರ್ಮೆಂಟ್ ವತಿಲಿಂದ ಫ್ರೀಯಾಗಿ ಕೊಡಕತ್ತಾರ. ಆ್ಯಂಡ್ ನೀವು ಹೋಗಿ ಕಲೆಕ್ಟ್ ಮಾಡ್ಕೊರಿ. ಅಂಗನವಾಡಿಯಾಗ ನಿಮ್ಗೆ ಯಾರ್ಯಾರಿಗೆ ಅವಶ್ಯ ಐತಿ ಅವ್ರು ಹೋಗಿ ಕಲೆಕ್ಟ್ ಮಾಡ್ಕೊರಿ. ನನ್ನ ವ್ಲಾಗ್ಲಿಂದ ಇದೊಂದು ಮೆಸೇಜ್ ಜನರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ. ಆ್ಯಂಡ್ ಒಂದು ಕುಟ್ಟುನ್ಕಿ ಆರ್ಡ್ರ್ ಮಾಡಿದ್ದೆ. ಬೆಳ್ಳುಳ್ಳಿ ಹಿಂಗೇನಾರ ಸ್ವಲ್ಪ ಕುಟ್ಟಾಕ ಬೇಕಾಗಿತ್ತು. ಮಿಕ್ಸಿಗೆ ಹಾಕೋಬೇಕಂದ್ರೆ ಬೇಜಾರು, ಯಾಕಂದ್ರೆ ಸ್ವಲ್ಪ ಕುಟ್ಟಿ ಮಾಡಿದರೆ ರುಚಿ ಆಗ್ತೈತಿ ಅಂತಾರೆ ಮನ್ಯಾಗ. ಹೀಗಾಗಿ ಸ್ವಲ್ಪ ಹಸಿಮೆಣ್ಸಿಕಾಯಿ ಪೇಸ್ಟು, ಬೆಳ್ಳುಳ್ಳಿ ಚಟ್ನಿ ಅದು ಕುಟ್ಟೇ ಮಾಡಬೇಕು ಅಂದ್ರೂ ಇಷ್ಟಪಡ್ತಾರೆ ನಮ್ಮ ಮನ್ಯಾಗ. ಸೊ ಹೀಗಾಗಿ ಸಣ್ಣದು ಕುಟ್ಟುನ್ಕಿ ತರಿಸೀನಿ. ಮಾರ್ಬಲ್ದು ಐತಿದು, ನನಗಂತೂ ಇಷ್ಟ ಆಯಿತು. ಇದ್ರ ರೇಟ್ 257 ಏನೋ ಇತ್ತು. ಮೀಶೋ ಒಳಗೆ ತರಿಸಿದ್ದಿದ್ದು. ಕ್ವಾಲಿಟಿನೂ ಚಲೋ ಐತಿ, ಹಾಗೇನು ಲೋ ಕ್ವಾಲಿಟಿ ಇಲ್ಲ. ನಿಮಗೆ ಲೋ ಕ್ವಾಲಿಟಿ ಅನಿಸಿದ್ರೆ ರಿಟರ್ನ್ ಮಾಡ್ಬೋದು. ನನಗೆ ಚಲೋ ಅನಿಸೈತಿ, ಹಿಂಗಾಗಿ ನಾನು ಇದನ್ನ ಈಗ ಕ್ಯಾರಿ ಆನ್ ಮಾಡತ್ತೀನಿ. ಹಾಗೆ ಇನ್ನೊಂದು ಐಟಮ್ ತರಿಸಿದ್ದೆ, ಕಟ್ಟಿಂಗ್ ಬೋರ್ಡು. ಇದು ಯಾಕೋ ಸ್ವಲ್ಪ ಸಾದಾ ಅನ್ನಿಸ್ತು ನನಗೆ. ಇದನ್ನ ರಿಟರ್ನ್ ಮಾಡಬೇಕು. ಯಾಕೋ ಭಾಳ ತಿನ್ನಿದೆ ಇದು. ಬ್ಲ್ಯಾಟಿಂಗ್ ಯೂಸ್ ಮಾಡ್ತೀವಲ್ಲ ಹಂಗೆ ಅನ್ಸಾಕತ್ತೈತಿ ನನಗೆ. ನೋಡಬೇಕು ಯಾವುದು ಬೇರೆ ತರಿಸ್ಬೇಕು. ಆದಷ್ಟು ರಿಟರ್ನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೋ ನನಗಿದು ಐಟಮ್ ಸೇರಿಲ್ಲ. ಪ್ಲೀಸ್ ನೀವು ಯಾರೂ ಬೈ ಮಾಡಬೇಡ್ರಿ. ಆ್ಯಂಡ್ ಹೆಲ್ದಿಯಾಗಿರ್ಬೇಕು ಅಂತ ಹೇಳಿದ್ನಲ್ಲ, ಸೊ ಹಿಂಗಾಗಿ ಬ್ಯಾಸಿ ಬರಕತ್ತು. ಎಳ್ನೀರು ತರಿಸಿದ್ದೆ. ಒಂದು ಎಳ್ನೀರು ಕುಡಿದ್ರೆ ಆಯ್ತು ಅಂತ ಹೇಳಿ. ಬರ್ರಿ ಎಳ್ನೀರು ಕುಡಿನು. ನೀವು ಹೆಲ್ತ್ ಮೇಂಟೈನ್ ಮಾಡಿರಿ. ಯಾಕಂದ್ರೆ ಈಗ ಸೂರ್ಯನ ಇದಕ್ಕೆ ಕಿರಣಿಗೆ ಮೈಯಾನ ನೀರು ಶಕ್ತಿ ಎಲ್ಲ ಅಂಶ ಹೋಗಿ ನಿಸ್ತುಕಾಗ್ತೈತಿ. ಹೀಗಾಗಿ ಸ್ವಲ್ಪ ಹೆಚ್ಚಿಗೆ ನೀರು ಕುಡೀರಿ. ಆಲ್ಮೋಸ್ಟ್ ಆಲ್ ತಣ್ಣಗೆ ಇರೋಕೆ ಪ್ರಯತ್ನ ಪಡ್ರಿ. ಕ್ಯಾಪ್ ಹಾಕೋರಿ ಹೊರಗೆ ಗಂಡು ಮಕ್ಳು ಅಡ್ಡಾಡೋರು. ಆ್ಯಂಡ್ ಈ ಮೆಸೇಜ್ ಹೇಳ್ತಾ ಒಂದು ಬರ್ತ್ಡೇ ಪಾರ್ಟಿಗೆ ಹೋಗಿದ್ವಿ. ಸೊ ಅಲ್ಲಿ ಸೆಲೆಬ್ರೇಷನ್ನು ಹಿಂಗಿತ್ತು. ಅದಾಗಿಂದ ನೆಕ್ಸ್ಟ್ ಡೇ ಈವ್ನಿಂಗ್ದು ಚೂಡ ಮಾಡಿದ್ದೆ, ಅವಲಕ್ಕಿ ಚೂಡ. ಸೊ ಅದನ್ನ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತ ಮಾಡೀನಿ. ಥ್ಯಾಂಕ್ ಯು, ಲವ್ ಯು ಆಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.